ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಮೌದ್ಗಿಲ್ ಮಾನನಷ್ಟ ಮೊಕದ್ದಮೆ ಪ್ರಕರಣ ರಾಜಿ ಮಾಡಿಕೊಂಡು ಇತ್ಯರ್ಥ ಪಡಿಸಿಕೊಳ್ಳುವಂತೆ ನ್ಯಾಯಾಲಯ ಸಲಹೆ. 5ನೇ ಎಸಿಎಂಎಂ ನ್ಯಾಯಾಲಯದಿಂದ ರೋಹಿಣಿ ರೂಪಾ ಇಬ್ಬರಿಗೂ ಸಲಹೆ. ಇಂಗ್ಲಿಷ್ನ 1 ಮಿನಿಟ್ ಅಪಾಲಜಿ ಪುಸ್ತಕ ಓದಿ ಎಂದು ಇಬ್ಬರಿಗೂ ಸಲಹೆ. ರೋಹಿಣಿ ರೂಪಾ ಇಬ್ಬರ ಪತಿಯರನ್ನು ಹೊರಗೆ ಕಳುಹಿಸಿ ಪಾರ್ಟಿ ಸವಾಲು. 2023ರ ಫೆಬ್ರವರಿ 18, 19ರಂದು ರೋಹಿಣಿ ಸಿಂಧೂರಿ ವಿರುದ್ಧ ಫೇಸ್ಬುಕ್ ಪೋಸ್ಟ್ ವಿರುದ್ಧ ರೋಹಿಣಿ ಸಿಂಧೂರಿ 1.5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ. ಇನ್ನು ನೀವಿಬ್ಬರು ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳು, ಇಬ್ಬರು ಉತ್ತಮ ಹೆಸರು ಗಳಿಸಿದ್ದೀರಿ. ನಿಮ್ಮ ಸಮಯ ಸಮಾಜಕ್ಕೆ, ಸಾರ್ವಜನಿಕರ ಸೇವೆಗೆ ಉಪಯೋಗವಾಗಲಿ ಎಂದ ಜಡ್ಜ್. ಕೋರ್ಟ್ ಕಲಾಪದಲ್ಲಿಯೇ ಇಬ್ಬರು ಅಧಿಕಾರಿಗಳ ಸಮಯ ವ್ಯರ್ಥವಾಗುತ್ತಿದೆ ಎಂದು ಕೋರ್ಟ್ ಸೂಚನೆಯನ್ನ ನೀಡಿದೆ. ರಾಜಿ ಮೂಲಕ ವಿವಾದ ಬಗೆಹರಿಸಿಕೊಳ್ಳಲು ಸಲಹೆ ನೀಡಿದ ಕೋರ್ಟ್ ನ್ಯಾಯಾಧೀಶರು ರೋಹಿಣಿ ಸಿಂಧೂರಿ ಮತ್ತು ರೂಪಾ ಮೌದ್ಗಿಲ್ ಪ್ರಕರಣದ ವಿಚಾರಣೆ ಫೆಬ್ರವರಿ 12ಕ್ಕೆ ಮುಂದೂಡಲಾಗಿದೆ. ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಮೌದ್ಗಿಲ್ ಮಾನನಷ್ಟ ಮೊಕದ್ದಮೆ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜಿ ಮಾಡಿಕೊಂಡು ಇತ್ಯರ್ಥ ಪಡಿಸಿಕೊಳ್ಳುವಂತೆ ನ್ಯಾಯಾಲಯ ಸಲಹೆಯನ್ನ ನೀಡಿದೆ. 5ನೇ ಎಸಿಎಂಎಂ ಕೋರ್ಟ್ನಿಂದ ರೋಹಿಣಿ ರೂಪಾ ಇಬ್ಬರಿಗೂ ಕೂಡ ಸಲಹೆ ಬಂದಿದೆ. ಇನ್ನ ಇಂಗ್ಲಿಷ್ನ 1 ಮಿನಿಟ್ ಅಪಾಲಜಿ ಪುಸ್ತಕವನ್ನ ಓದಿ, ಇಬ್ಬರೂ ಕೂಡ ಇಂಗ್ಲಿಷ್ನ 1 ಮಿನಿಟ್ ಅಪಾಲಜಿ ಎಂಬ ಪುಸ್ತಕವನ್ನ ಓದಿ, ಆಗ ನಿಮಗೆ ಲೈಫ್ ಅಂದ್ರೆ ಏನು ಅಂತ ತಿಳಿಯುತ್ತೆ ಅಂತ ಜಡ್ಜ್ ಹೇಳಿದ್ದಾರೆ. ರೋಹಿಣಿ ರೂಪಾ ಇಬ್ಬರ ಪತಿಯರನ್ನು ಹೊರಗೆ ಕಳುಹಿಸಿ ಈ ರೀತಿ ಸವಾಲನ್ನು ಒಡ್ಡಿದ್ದಾರೆ. ಇನ್ನ 2023ರ ಫೆಬ್ರವರಿ 18, 19ರಂದು ರೋಹಿಣಿ ಸಿಂಧೂರಿ ವಿರುದ್ಧ ರೂಪಾ ಫೇಸ್ಬುಕ್ ಪೋಸ್ಟ್ ಒಂದನ್ನ ಹಾಕಿಕೊಂಡಿದ್ರು. ಆಗಿನಿಂದಲೇ ಈ ಒಂದು ಮಾನನಷ್ಟ ಮೊಕದ್ದಮೆ ಪ್ರಕರಣ ಬೆಳಕಿಗೆ ಬಂದಿತ್ತು. ನಂತರ ಫೇಸ್ಬುಕ್ ಪೋಸ್ಟ್ ವಿರುದ್ಧ ರೋಹಿಣಿ ಸಿಂಧೂರಿ 1.5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಮೇಲೆ ದೂರು ದಾಖಲಿಸಿದ್ರು. ಇನ್ನ ನೀವಿಬ್ರು ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳು, ಇಬ್ಬರು ಉತ್ತಮ ಹೆಸರು ಗಳಿಸಿದ್ದೀರಿ. ನಿಮ್ಮದೇ ಆದಂತ ಫೀಲ್ಡ್ ನಲ್ಲಿ ಇಬ್ಬರೂ ಕೂಡ ಉತ್ತಮ ಹೆಸರನ್ನ ಗಳಿಸಿದ್ದೀರಿ. ನಿಮ್ಮ ಸಮಯ ಸಮಾಜಕ್ಕೆ, ಸಾರ್ವಜನಿಕರ ಸೇವೆಗೆ ಉಪಯೋಗವಾಗಬೇಕು. ಅದು ಬಿಟ್ಟು ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ. ಕೋರ್ಟ್ ಕಲಾಪದಲ್ಲಿಯೇ ಇಬ್ಬರು ಅಧಿಕಾರಿಗಳ ಸಮಯ ವ್ಯರ್ಥವಾಗುತ್ತಿದೆ ಎಂದು ಕೋರ್ಟ್ ಸಲಹೆಯನ್ನು ನೀಡಿದೆ. ಇನ್ನು ರಾಜಿ ಮೂಲಕ ವಿವಾದವನ್ನ ಬಗೆಹರಿಸಿಕೊಳ್ಳಿ. ಅದೇನಿದ್ದಿದ್ರು ನೀವೇ ಕೂತ್ಕೊಂಡು ಮಾತಾಡಿಕೊಂಡು ರಾಜಿ ಮೂಲಕ ವಿವಾದವನ್ನ ಬಗೆಹರಿಸಿಕೊಳ್ಳಿ ಅಂತ ಸಲಹೆಯನ್ನ ನೀಡಿದೆ. ಇನ್ನು ರೋಹಿಣಿ ಸಿಂಧೂರಿ ಮತ್ತು ರೂಪಾ ಮೌದ್ಗಿಲ್ ಪ್ರಕರಣದ ವಿಚಾರಣೆಯನ್ನ ಮತ್ತೆ ಫೆಬ್ರವರಿ 12ಕ್ಕೆ ಮುಂದೂಡಲಾಗಿದೆ. ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಮೌದ್ಗಿಲ್ ಮಾನನಷ್ಟ ಮೊಕದ್ದಮೆ ಪ್ರಕರಣ ರಾಜಿ ಮಾಡಿಕೊಳ್ಳಿ. ರೋಹಿಣಿ ಸಿಂಧೂರಿ ರೂಪಾಗೆ ನ್ಯಾಯಾಲಯ ಸಲಹೆಯನ್ನ ನೀಡಿದ್ದು, IAS ರೋಹಿಣಿ ಸಿಂಧೂರಿ, IPS ರೂಪಾ ಮೌದ್ಗಿಲ್ ನ್ಯಾಯಾಲಯ ಸಲಹೆ ನೀಡಿದೆ. ಅವರಿಗಿಬ್ಬರಿಗೂ ರಾಜಿ ಮಾಡಿಕೊಂಡು ಇತ್ಯರ್ಥ ಪಡಿಸಿಕೊಳ್ಳುವಂತೆ ನ್ಯಾಯಾಲಯ ಸಲಹೆಯನ್ನ ನೀಡಿದೆ ಇಬ್ಬರಿಗೂ. ಇನ್ನ ಇಂಗ್ಲಿಷ್ನ 1 ಮಿನಿಟ್ ಅಪಾಲಜಿ ಪುಸ್ತಕವನ್ನ ಓದಿ ಎಂದು ಇಬ್ಬರಿಗೂ ಕೂಡ ನ್ಯಾಯಾಲಯ ಸೂಚನೆಯನ್ನ ನೀಡಿದೆ. ರೋಹಿಣಿ ರೂಪಾ ಇಬ್ಬರ ಪತಿಯರನ್ನು ಹೊರಗೆ ಕಳುಹಿಸಿ ಈ ಒಂದು ಸವಾಲನ್ನ ಹಾಕಲಾಗಿದೆ.